Welcome you all my dear students. ಈಗ ಸೂಪರ್ ಎಲಿವೇಶನ್ ಹಾರಿಜಾಂಟಲ್ ಕರ್ವ್ದು ಸೂಪರ್ ಎಲಿವೇಶನ್ ಚಾಪ್ಟರ್ ಅದ ಪ್ರೀವಿಯಸ್ ವಿಡಿಯೋಸನ್ನು ಹೋಗಿ ಅದನ್ನು ನೋಡ್ಕೊಳ್ರಿ. ನೋಡ್ಕೊಂಡಾದ್ಮೇಲೆ ಇವತ್ತಿನ ಇದರೊಳಗಡೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಇಫ್ ವಿ ಈಸ್ ದ ಡಿಸೈನ್ ಸ್ಪೀಡ್, ಆರ್ ಈಸ್ ದ ರೇಡಿಯಸ್ ಆ್ಯಂಡ್ ಸೂಪರ್ ಎಲಿವೇಶನ್ ಇ ಈಸ್ ದ ಸೂಪರ್ ಎಲಿವೇಶನ್ ಕೇಳಿದ್ದಾರೆ. ವಾಟ್ ಈಸ್ ಯುವರ್ ಆನ್ಸರ್ ಅಂತೇಳಿ ಇದರೊಳಗೆ ಸ್ವಲ್ಪ ನೋಡ್ಬೇಕು. ಈಗ ನಮ್ಮ ಹತ್ರ ಎರಡು ಆಪ್ಷನ್ ಅದಾವ ಅಂತ ಗೊತ್ತದ ನಿಮ್ಗೆ. v²/127r ಅಂತ ಒಂದದ, v²/225r ಅಂತೇಳಿ ಇನ್ನೊಂದದ. ಇದಕ್ಕೆ ಏನಂತಾರೆ ಮಿಕ್ಸ್ಡ್ ಟ್ರಾಫಿಕ್ ಫಾರ್ಮುಲಾ ಅಂತ ಹೇಳ್ತಾರೆ. ಇದಕ್ಕೆ ನಾರ್ಮಲ್ ಸೂಪರ್ ಎಲಿವೇಶನ್ ಅಂತ ಹೇಳ್ಬೋದು. ಓಕೆ, ಅಥವಾ ಈಕ್ವಿಲಿಬ್ರಿಯಮ್ ಸೂಪರ್ ಎಲಿವೇಶನ್ ಅಂತ ಹೇಳ್ಬೋದು. ಇಲ್ಲಿ ಏನು ಕೇಳಿದಾರೆ ಸ್ವಲ್ಪ ನೋಡೋಣ. ಡಿಸೈನ್ ಸೂಪರ್ ಎಲಿವೇಶನ್ ಅಂತ ಹೇಳಿರೋದ್ರಿಂದ 225r ಸೆಲೆಕ್ಟ್ ಮಾಡೋಣ. ಯಾವುದು? this one, v²/225r. Next question, super elevation is given to a road surface so as edu kodtare super elevation to prevent the sudden occurrence of centrifugal force to counteract the centrifugal force developed on the curves. Correct answer da. Prevent ಮಾಡಕಂತ ಏನಿಲ್ಲ, ಬರ್ತದ. ಪ್ರಿವೆಂಟ್ ಪೂರ ಮಾಡೋಕ್ಕಾಗಂಗಿಲ್ಲ, ಕೌಂಟರಾಕ್ಟ್ ಮಾಡೋಕೆ ಬರ್ತದೆ. ಫೆಸಿಲಿಟೇಟ್ ದ ಇಂಟ್ರೊಡಕ್ಷನ್ ಆಫ್ ದ ಟ್ರಾನ್ಸಿಷನ್ ಕರ್ವ್. ನೋ, ಟ್ರಾನ್ಸಿಷನ್ ಕರ್ವ್ ಕೊಡೋದೇ ಸೂಪರ್ ಎಲಿವೇಶನ್ ಕೊಟ್ಟಿರೋದ್ರಿಂದ. ದೆನ್ ಟು ಲಿಮಿಟ್ ದ ರೇಟ್ ಆಫ್ ಚೇಂಜ್ ಆಫ್ ರೇಡಿಯಲ್ ಎಕ್ಸಲರೇಷನ್, ಇದನ್ನು ಕೂಡ ಅದೇ ತಪ್ಪು. ದೇರ್ಫೋರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಫಾರ್ ದ ಲೋಡ್ ಆನ್ ಇನ್ನರ್ ಆ್ಯಂಡ್ ಔಟರ್ ವೀಲ್ಸ್ ಟು ಬಿ ಈಕ್ವಲ್ ದ ಸೂಪರ್ ಎಲಿವೇಶನ್ ನೀಡೆಡ್ ಆನ್ ದ ಹಾರಿಜಾಂಟಲ್ ಕರ್ವ್ ಆಫ್ ರೇಡಿಯಸ್ ಆರ್ ವಿತ್ ಡಿಸೈನ್ ಸ್ಪೀಡ್ 50 km/h. ಓಕೆ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ ಇನ್ನರ್ ಮತ್ತು ಔಟರ್ ವೀಲ್ಸಲ್ಲಿ ಸೇಮ್ ಲೋಡ್ ಇರಬೇಕಂದ್ರೆ ಅದಕ್ಕೆ ಏನಂತ ಕರೀತಾರೆ? ಈಕ್ವಿಲಿಬ್ರಿಯಮ್ ಸೂಪರ್ ಎಲಿವೇಶನ್ ಅಂತ ಕರೀತಾರೆ. ಈಕ್ವಿಲಿಬ್ರಿಯಮ್ ಸೂಪರ್ ಎಲಿವೇಶನ್ ಕೊಡಬೇಕಾದ್ರೆ ನೀವು ಯಾವ ಇಕ್ವೇಷನ್ ಯೂಸ್ ಮಾಡ್ತೀರಿ? ದೆನ್ ಇ ಈಸ್ ಈಕ್ವಲ್ ಟು v²/127r ಅಂತೇಳಿ. ಇದು ಫಸ್ಟ್ ಬೇಸಿಕ್ ಇಕ್ವೇಷನ್. ಇ ಪ್ಲಸ್ ಎಫ್ ಈಸ್ ಈಕ್ವಲ್ ಟು v²/127r ಬೇಸಿಕ್ ಇಕ್ವೇಷನ್ ಇರ್ತದೆ. f equal to 0 is called as equilibrium condition. Therefore E is equal to v²/127r. ಇದರೊಳಗಡೆ v ಕೊಟ್ಟಿದ್ದಾರೆ ಅವರು kmph ಅಲ್ಲಿ 50 kmph divided by 127r ಕೊಟ್ಟಿದ್ದಾರೆ 100 meter. You substitute it and get the answer. The answer is 0.196. Next, the super elevation needed for a horizontal curve 150 meter radius for a design speed 60 kmph with a coefficient of friction, lateral friction 0.15. ಓಕೆ, ಈಗ ಹೇಳಿದೆ ಇ ಪ್ಲಸ್ ಎಫ್ ಇಸ್ ಈಕ್ವಲ್ ಟು v²/127r ಅಂತೇಳಿ. ಕರೆಕ್ಟಾ? ಈಗ ಇದರೊಳಗಡೆ ಎಲ್ಲ ಕೊಟ್ಟಿದ್ದಾರೆ. ಏನು ಕೇಳಿದಾರೆ? ಸೂಪರ್ ಎಲಿವೇಶನ್ ನೀಡೆಡ್, ಸೂಪರ್ ಎಲಿವೇಶನ್ ಇ ಕೇಳಿದ್ದಾರೆ. ದೆನ್ ಇ ಈಸ್ ಈಕ್ವಲ್ ಟು ವಿ ಎಷ್ಟದ 60 kmph² /127 into r ಈಸ್ 150 ರೇಡಿಯಸ್ ಮೈನಸ್ 0.15 ಮಾಡಿದ್ರೆ ಸೂಪರ್ ಎಲಿವೇಶನ್ ಇ ಬರ್ತದೆ 3.89 ಅಂದರೆ 87 ಹೇಳ್ಬೋದು. ದೆನ್ ವೆರಿ ಇಂಪಾರ್ಟೆಂಟ್, ಸ್ಲೈಡಿಂಗ್ ಕನ್ಸಿಡರೇಷನ್ ಫಾರ್ ಸ್ಟಾಪ್ಡ್ ವೆಹಿಕಲ್ ಆನ್ ದ ಸೂಪರ್ ಎಲಿವೇಶನ್ ಹಾರಿಜಾಂಟಲ್ ಕರ್ವ್ ಪ್ರೊವೈಡ್ ದ ಫಾಲೋಯಿಂಗ್ ಬೌಂಡ್ ಆನ್ ದ ಅಮೌಂಟ್ ಆಫ್ ಸೂಪರ್ ಎಲಿವೇಶನ್. ಭಾಳ ಈಸಿ. ಏನು ಕೇಳ್ತಾರೆ ಅಂದ್ರೆ ಅವರು, ಈಗ ನಿಮ್ದೊಂದು ಕರ್ವ್ ಅದ ಅಂತ ತಿಳ್ಕೊಳ್ರಿ. ಕರ್ವ್ ಒಳಗಡೆ ಇದು ಸೂಪರ್ ಎಲಿವೇಶನ್ ಅಂದ್ರೆ ಹಿಂಗೆ ಡೌನಲ್ಲಿ ಇರ್ತದೆ. ಈ ಡೌನಲ್ಲಿ ಇಲ್ಲೊಂದು ಗಾಡಿ ನಿಂದಿರ್ಸಿದ್ರಿ. ಈ ಗಾಡಿ ಏನಾಗಿದೆ ಅಂದ್ರೆ ಇದು ಡೌನಲ್ಲಿ ಅದ, ಹಿಂಗೆ ಇಲ್ಲಿ ಗಾಡಿ ನಿಂತದ, ಹಿಂಗೆ ಗಾಡಿ ನಿಂತದ. ಈ ಗಾಡಿ ಹಿಂಗೆ ಜರಿತದನು ಅಂತ ಕೇಳಿದಾರೆ. ಜರಿಬಾರ್ದು ಅಂದ್ರೆ ಏನು ಕಂಟ್ರೋಲ್ ಮಾಡಬೇಕು? ಈ ಸೂಪರ್ ಎಲಿವೇಶನ್ ಹೆಂಗಿರಬೇಕು ಅಂತ ಕೇಳ್ತಾರೆ. ಸೂಪರ್ ಎಲಿವೇಶನ್ ಕೊಟ್ಟಿರೋದು ಮೂವಿಂಗ್ ವೆಹಿಕಲ್ಗೋಸ್ಕರ. ಬಟ್ ನಿಂತ ವೆಹಿಕಲ್ ಹಿಂಗೆ ನಿಂತೈತೆ ಹಂಗೆ ಜರ್ಕೊಂತ ಬಂತಂದ್ರೆ ತಪ್ಪಾಗುತ್ತಲ್ಲ. ಹಾಗಾಗಿ ಕನ್ಸಿಡ್ರೇಷನ್ ಫಾರ್ ದ ಸ್ಟಾಪ್ಡ್ ವೆಹಿಕಲ್ ಆನ್ ದ ಸೂಪರ್ ಎಲಿವೇಶನ್ ಹಾರಿಜಾಂಟಲ್ ಕರ್ವ್ ಪ್ರೊವೈಡ್ ದ ಫಾಲೋಯಿಂಗ್ ಬೌಂಡ್ ಅಂದರೆ ರೆಸಿಸ್ಟೆನ್ಸ್ ಆನ್ ದ ಅಮೌಂಟ್ ಆಫ್ ಸೂಪರ್ ಎಲಿವೇಶನ್. ಯಾವಾಗ ಅಂದ್ರೆ ಸೂಪರ್ ಎಲಿವೇಶನ್ ಇಲ್ಲಿ ನೋಡ್ರಿ, ರೋಲಿಂಗ್ ಫ್ರಿಕ್ಷನ್ ಬಗ್ಗೆ ಮಾತಾಡಕತ್ತಿಲ್ಲ, ಲ್ಯಾಟ್ರಲ್ ಫ್ರಿಕ್ಷನ್ ಬಗ್ಗೆ ಮಾತಾಡಕತ್ತಾರೆ ಅವರು. ಅಂದರೆ ಸೈಡ್ ಫ್ರಿಕ್ಷನ್ ಕನ್ಸಿಡರ್ ಮಾಡಿರಿ. ಈ ರೋಲಿಂಗ್ ಫ್ರಿಕ್ಷನ್ ಎರಡು ಆಪ್ಷನ್ ತೆಗೆದಾಕ್ರಿ. ನೆಕ್ಸ್ಟ್, ಇ ಈಸ್ ಲೆಸ್ ದ್ಯಾನ್ ಕೋಎಫಿಷಿಯಂಟ್ ಆಫ್ ಸೈಡ್ ಫ್ರಿಕ್ಷನ್, ಇ ಈಸ್ ಗ್ರೇಟರ್ ದ್ಯಾನ್ ಕೋಎಫಿಷಿಯಂಟ್ ಆಫ್ ಸೈಡ್ ಫ್ರಿಕ್ಷನ್. ಈಗ ನೋಡಿ, ಎಲಿವೇಶನ್ ಏನಾದರೂ ಜಾಸ್ತಿ ಮಾಡಿದ್ರೆ ಏನಾಗ್ತೈತಿ? ಇದು ಬೀಳ್ತದೆ. ಅಂದ್ರೆ ಇ ಏನಿರಬೇಕು? ಲೆಸ್ ದ್ಯಾನ್ ಇರಬೇಕು. ದೇರ್ಫೋರ್ ಇ ಈಸ್ ಲೆಸ್ ದ್ಯಾನ್ ಕೋಎಫಿಷಿಯಂಟ್ ಆಫ್ ಸೈಡ್ ಫ್ರಿಕ್ಷನ್. ಸೂಪರ್ ಎಲಿವೇಶನ್ need for the vehicle traveling 60 kmph, curve 120 radius, then 0.15. ಓಕೆ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ
ಇಷ್ಟೇ ಕೇಳ್ಯಾರ ಅವರು, ಸೂಪರ್ ಎಲಿವೇಶನ್ ಅಂತ ಅಷ್ಟೇ ಕೇಳಿರೋದ್ರಿಂದ ದೆನ್ ಇ ಪ್ಲಸ್ ಎಫ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ 127 ಆರ್. ಸಬ್ಸ್ಟಿಟ್ಯೂಟ್ ಮಾಡಿರಿ, ಈ ವ್ಯಾಲ್ಯೂ ಕಂಡುಹಿಡೀರಿ. ಈ ವ್ಯಾಲ್ಯೂ ಕಂಡುಹಿಡಿದಾಗ 7.14% ಬರ್ತದೆ. 7.14% ಬರ್ತದೆ. ಬಟ್ ಇದು ಸ್ವಲ್ಪ ಆರ್ಗ್ಯುಮೆಂಟಿಗೆ ಬರ್ತಕ್ಕಂಥ ಕ್ವಶನ್ ಇದು. ನಾನೇನಾದರೂ ಈ ಕ್ವಶನ್ ಆನ್ಸರ್ ಮಾಡಿದರೆ 7% ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ದ ಸೂಪರ್ ಎಲಿವೇಶನ್ ನೀಡ್ ಫಾರ್ ದ ವೆಹಿಕಲ್ ಅಂತ ಕೇಳಿದ್ದಾರೆ. ನೀಡ್ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ದೇರ್ ಫೋರ್ ಬೇಡ ಈ ಕ್ವಶನ್ ನೀಡನ್ನು ಕ್ವಶನನ್ನು ಯೂಸ್ ಮಾಡಿಕೊಂಡ್ರೆ ನಾವು 7.12 ಆನ್ಸರ್ ಮಾಡಬೇಕಾಗುತ್ತೆ. ಎಷ್ಟು ಬೇಕು ಅಂತಂದ್ರೆ 7.12% ಬೇಕು. ಅದ ಡಿಸೈನ್ ಸೂಪರ್ ಎಲಿವೇಶನ್ ಅಂತ ಕೇಳಿದ್ರೆ, ಡಿಸೈನ್ ಮಾಡಿರಿ ನೀವೇ ಅಂತ ಕೇಳಿದ್ರೆ ಐ ವಿಲ್ ಟೇಕ್ 7%. ಬಿಕಾಸ್ ಮೋರ್ ದ್ಯಾನ್ 7% ನಾವು ಹೋಗಬಾರ್ದು. ಓಕೆ, ಇನ್ನೊಂದು ರೀತಿ ಈ ಆಪ್ಷನ್ನ ತೊಗೊಳ್ಬಾರ್ದು ಕೂಡ. ಯಾಕಂದ್ರೆ ಇಲ್ಲಿ ರೋಲಿಂಗ್ ಟೆರೇನೋ ಅಥವಾ ಹಿಲ್ಲಿ ಟೆರೇನೋ ಅಂತಲೂ ಏನೂ ಡಿಫೈನ್ ಮಾಡಿಲ್ಲ. ಹಾಗಾಗಿ ನೋ ನೀಡ್ ಟು ಕನ್ಸಿಡರ್ ದಿಸ್ 7% ರಿಸ್ಟ್ರಿಕ್ಷನ್ನು. ಹಾಗಾಗಿ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ 7.12. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, ಕನ್ಫ್ಯೂಷನ್ ಆಗಿರ್ಬೋದು ನಿಮಗೆ. ಆನ್ಸರು 7.12% ಬರ್ತೈತಿ. ಇದು ರೋಲಿಂಗ್ ಟೆರೇನ್ ಅಂತ ಏನಾದರೂ ಕೊಟ್ಟಿದ್ದರೆ ಅವಾಗ 7% ಮ್ಯಾಕ್ಸಿಮಮ್ ಮಾಡಿರಿ ಅಂತ IRC ಹೇಳ್ತೈತಿ. ಅಂಥ ಟೈಮ್ನೊಳಗೆ ಇದನ್ನು ಅವಾಯ್ಡ್ ಮಾಡಿ 7%ನ್ನು ಟಿಕ್ ಮಾಡಬೇಕು. ಬಟ್ ಈ ಕ್ವಶನಲ್ಲಿ ರೋಲಿಂಗ್ ಟೆರೇನ್ ಆಗಿರ್ಬೋದು, ಹಿಲ್ಲಿ ಟೆರೇನ್ ಆಗಿರ್ಬೋದು ಯಾವುದು ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನಾನು ಈ ಆಪ್ಷನ್ ತೊಗೊಳಕ್ಕೆ ಬರೋಂಗಿಲ್ಲ. ದೆನ್ ಐ ವಿಲ್ ಟೇಕ್ ವಾಟ್ ಎವರ್ ದ ಆನ್ಸರ್ ಇಟ್ ಕಮ್ಸ್, ದಟ್ ಐ ವಿಲ್ ಕನ್ಸಿಡರ್. ದ ರೂಲಿಂಗ್ ಮಿನಿಮಮ್ ರೇಡಿಯಸ್, ಭಾಳ ಇಂಪಾರ್ಟೆಂಟ, ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ರೂಲಿಂಗ್ ಮಿನಿಮಮ್ ರೇಡಿಯಸ್ ಆಫ್ ಅ ಹಾರಿಜಾಂಟಲ್ ಕರ್ವ್ ಆಫ್ ಅ ನ್ಯಾಷನಲ್ ಹೈವೇ ಇನ್ ದ ಪ್ಲೇನ್ ಟೆರೇನ್ ಫಾರ್ ದ ರೂಲಿಂಗ್ ಡಿಸೈನ್ ಸ್ಪೀಡ್ ಎಷ್ಟೈತಿ 100 kmph ವಿತ್ ಇ ಕೊಟ್ಟಿದ್ದಾರೆ ಮತ್ತು ಎಫ್ ಕೊಟ್ಟಿದ್ದಾರೆ. ಬರೀರಿ. ಫಸ್ಟ್ ಏನು ಬರೀತೀರಿ, ಇಕ್ವೇಷನ್ ಬರ್ಕೊಡ್ರಿ. ಇ ಪ್ಲಸ್ ಎಫ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ 127 ಆರ್. ಓಕೆನಾ. ರೂಲಿಂಗ್ ಮಿನಿಮಮ್ ರೇಡಿಯಸ್ ಅಂತ ಅಂದರೆ ಅಂದಮೇಲೆ ರೂಲಿಂಗ್ ಮಿನಿಮಮ್ ಆರ್ ಮಿನಿಮಮ್ ಬರಿಬೇಕೀಗ ನಾವು. ಆರ್ ಮಿನಿಮಮ್ ಬರೆದ್ರೆ ವಿ ಮಿನಿಮಮ್ ಬರಿಬೇಕೀಗ ನಾವು. ಹೌದಾ. ವಿ ಮಿನಿಮಮ್ ಅಂತಂದ್ರೆ ರೂಲಿಂಗ್ ಮಿನಿಮಮ್ ವೆಲಾಸಿಟಿ ಅಥವಾ ಮಿನಿಮಮ್ ಸ್ಪೀಡ್. ಬಟ್ ಇಲ್ಲಿ ಏನು ಕೇಳ್ಯಾರ ನೋಡ್ರಿ, ರೂಲಿಂಗ್ ಮಿನಿಮಮ್ ಸ್ಪೀಡ್ ಕೊಟ್ಟಿಲ್ಲ, ರೂಲಿಂಗ್ ಡಿಸೈನ್ ಸ್ಪೀಡ್ ಕೊಟ್ಟರು. ರೂಲಿಂಗ್ ಡಿಸೈನ್ ಸ್ಪೀಡ್ 100 kmph. ಹಂಗಾದ್ರೆ ರೂಲಿಂಗ್ ಮಿನಿಮಮ್ ಸ್ಪೀಡ್ ಎಷ್ಟಾಗುತ್ತೆ? ಇದರ ಅರ್ಥ ಏನಂದ್ರೆ ಕರ್ವ್ ಒಳಗಡೆ ಹಿಂಗೆ ಬರ್ತಕ್ಕಂಥ ಗಾಡಿ ಹಿಂಗೆ ಬರ್ತಕ್ಕಂಥ ಗಾಡಿ 100 kmph ಒಳಗೆ ಬರಕತ್ತದ. ಕರ್ವ್ ಒಳಗಡೆ ಎಂಟ್ರಿ ಆದಂಗೆಲ್ಲ ಅದಕ್ಕೆ ಏನಾಗ್ತದೆ, ಅದು ವೆಲಾಸಿಟಿನ ಕಡಿಮೆ ಮಾಡ್ತಂದರೆ, ಮಾಡಂಗಿಲ್ಲ ಯೂಶ್ವಲಿ, ಮಾಡಬಾರ್ದಂತಲೇ ನಾವು ಸೂಪರ್ ಎಲಿವೇಶನ್ ಕೊಡಾಕತ್ತೀವಿ. ಬಟ್ ಕಡಿಮೆ ಮಾಡಿದರೆ ಎಷ್ಟು ಕಡಿಮೆ ಮಾಡ್ಬೋದು? ವಿ ಮೈನಸ್ 16 kmph. 16 is a kmph, this is also kmph. ಇಷ್ಟು ಕಡಿಮೆ ಆದ್ರೆ ಆಗ್ಬೋದು ಅಂತ ಅಂದ್ರೆ ದಿಸ್ ಐ ಕ್ಯಾನ್ ಕನ್ಸಿಡರ್ ವಿ ಮಿನಿಮಮ್. ಹಾಗಾದ್ರೆ ಮ್ಯಾಲೇನು ಬರಬೇಕೀಗ 84 ಸ್ಕ್ವಯರ್ ಡಿವೈಡೆಡ್ ಬೈ 127. ದೆನ್ ರೇಡಿಯಸ್ ಎಷ್ಟದ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಬೇಕು. ಆರ್ ಮಿನಿಮಮ್ ದ್ಯಾಟ್ಸ್ ಈಕ್ವಲ್ ಟು 0.07 ಪ್ಲಸ್ 0.15. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರಿ, ಆರ್ ಮಿನಿಮಮ್ ಕಂಡುಹಿಡ್ಕೊಡ್ರಿ. then this answer comes 358 ಬರ್ತದೆ. then round it up and 360 you can answer. then design rate of super elevation for horizontal curve of radius 450 mixed traffic condition having 125 kmph. ಹೌದಾ. 8ನೇ ಕ್ವಶನ್ನ ಏನು ಮಾಡೋದೀಗ, ಮಿಕ್ಸ್ಡ್ ಟ್ರಾಫಿಕ್ ಅಂತ ತಾನೇ ಹೇಳಿರೋದ್ರಿಂದ ನಾವು ಹುಷಾರಾಗಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ 225 ಆರ್ ತೊಗೊಳ್ಬೇಕು. ಎಫ್ ಬಗ್ಗೆ ಏನು ಮಾತಾಡಿಲ್ಲ, ಬಿಟ್ಬಿಡ್ರಿ. ದೆನ್ ಇ ಕಂಡುಹಿಡ್ಕೊಳ್ರಿ. ದೆನ್ ಇ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಅಂತಂದ್ರೆ ವಿ ಎಷ್ಟದ 125 ಸ್ಕ್ವೇರ್ ಡಿವೈಡೆಡ್ ಬೈ 225. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ 450 ಕೊಟ್ಟಿದ್ದಾರೆ. ದೆನ್ ದಿಸ್ ಆನ್ಸರ್ ಕಮ್ಸ್ 0.154. ಓಕೆನಾ. 0.154 ಐ ವಿಲ್ ಆನ್ಸರ್ ದಿಸ್. ಡನ್ನಾ. ಓಕೆ, ಈ ಕ್ವಶನಲ್ಲಿ 0.07 ಅಥವಾ 0.1 ಈ ಎರಡು ಆಪ್ಷನ್ ಕೊಟ್ಟಿಲ್ಲ. 7% ಮತ್ತು 10% ಆಪ್ಷನ್ ಕೊಟ್ಟಿಲ್ಲ. ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ, ಬಂದು ಆನ್ಸರ್ನ ಟಿಕ್ ಮಾಡ್ಬೋದು. ಕೊಟ್ಟಿದ್ರೆ ಕ್ವಶನ್ ಇನ್ನೊಂದ್ಸತಿ ಓದ್ರಿ. ಪ್ಲೇನ್ ಟೆರೇನ್ ಐತೋ, ರೋಲಿಂಗ್ ಟೆರೇನ್ ಐತೋ ಅಥವಾ ಹಿಲ್ಲಿ ಟೆರೇನ್ ಐತೋ, ಕ್ವಶನ್ ಇನ್ನೊಂದ್ಸತಿ ಓದ್ರಿ. ದೆನ್ equilibrium super elevation is provided on the horizontal curve. Pressure inner wheel equals to the outer wheel because equilibrium. Therefore
C is the correct answer. The best method of attaining the super elevation in flat terrain is by rotating about inner edge. ನೆನ್ಪಿಟ್ಕೊಳ್ರಿ, because it is the best method, inner edge. ನೆನ್ಪಿಟ್ಕೊಳ್ರಿ. Then, which one of the following is relevant for the determination of super elevation to be provided in the horizontal curve of radius or in meter in hill roads? Given that the design traffic velocity is v kmph. ನಮಗೆ ಇದು ಅಂತೂ ಬರೋಂಗಿಲ್ಲ, ಇದು ಅಂತೂ ಬರೋಂಗಿಲ್ಲ. ಇವೆರಡರೊಳಗೆ ಆಪ್ಷನ್ ಒಳಗೆ ಸೆಲೆಕ್ಟ್ ಮಾಡಬೇಕು. ಯಾವ್ದು ಮಾಡ್ತೀರಿ? ಇಲ್ಲಿ ಹಿಲ್ ರೋಡ್ ಒಳಗಡೆ ಇನ್ನೊಂದು ಅಕಸ್ಮಾತಾಗಿ ಮಿಕ್ಸ್ಡ್ ಟ್ರಾಫಿಕ್ ಅಂತ ಹೇಳಿದ್ರೆ ದ್ಯಾಟ್ಸ್ ಓಕೆ. ಹಿಲ್ ರೋಡ್ಸ್ ಒಳಗಡೆ ನಾವು ಮಿಕ್ಸ್ಡ್ ಟ್ರಾಫಿಕನ್ನು ಕೂಡ ಅಸ್ಯೂಮ್ ಮಾಡ್ಕೋಬೋದು. ಅಸ್ಯೂಮ್ ಮಾಡಿಕೊಂಡು v²/225r ತೊಗೋಬೇಕು. ಇಲ್ಲಿ ಮಿಕ್ಸ್ಡ್ ಟ್ರಾಫಿಕ್ ಅಂದ್ರೆ ಏನು? ಭಾಳ ಇಂಪಾರ್ಟೆಂಟ್. ಈಗ ಅಕಸ್ಮಾತ್ ನಿಮ್ಮ ಹತ್ರ ಭಾಳ ಲೇನ್ಸ್ ಇದ್ವು ಅಂತಂದ್ರೆ ನೀವೇನು ಮಾಡಿರ್ತೀರಿ, ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಇಲ್ಲಿ ಅಥವಾ 80 kmph, 60 kmph, 40 kmph, 20 kmph ಅಂತೇಳಿ ಡಿವೈಡ್ ಮಾಡಿರ್ತೀರಿ. ಇದಕ್ಕೇನಂದ್ರೆ ಇದಕ್ಕೆ ರೆಗ್ಯುಲರ್ ಟ್ರಾಫಿಕ್, ಇದು ಮಿಕ್ಸ್ಡ್ ಟ್ರಾಫಿಕ್ ಅಲ್ಲ. ಬಟ್ ಹಿಲ್ ರೋಡಲ್ಲಿ ಬಂದಾಗ ಏನಾಗ್ತದೆ, ಇದು ಸಣ್ಣ ರೋಡ್ ಆಗ್ತದೆ. ಬಿಕಾಸ್ ಹಿಲ್ ಒಳಗಡೆ ಅಷ್ಟು ಡಬಲ್ ಲೇನು, ತ್ರಿಬಲ್ ಲೇನ್, 4 ಲೇನ್ಸ್ ಕೊಡೋಕ್ಕಾಗಂಗಿಲ್ಲ. ಹಿಂಗಾಗ್ತದೆ. ಅವಾಗ ಏನಾಗ್ತದೆ, 20 kmph, 40 kmph, 80, 60 ಎಲ್ಲ ಒಂದೇ ಕಡೆ ಹೋಗ್ತಿರ್ತದೆ. ಈ ಟ್ರಾಫಿಕ್ ಏನಂದ್ರೆ ಮಿಕ್ಸ್ಡ್ ಟ್ರಾಫಿಕ್ ಅಂತಾರೆ. ನೀವು ಏನು ಡಿಸೈನ್ ವೆಲಾಸಿಟಿ ವಿ ಡಿಸೈನ್ ಮಾಡಿರ್ತೀರಲ್ಲ, ಆ ವಿ 75% ರೆಡ್ಯೂಸ್ ಆಗ್ತೈತಿ. ಇಲ್ಲಿ 75% ಏನಂತ ರೆಡ್ಯೂಸ್ ಆಗ್ತದೆ. ಹಾಗಾಗಿ v²/225r ಇಸ್ ದ ಕರೆಕ್ಟ್ ಆನ್ಸರ್. ದ ರೂಲಿಂಗ್ ಡಿಸೈನ್ ಸ್ಪೀಡ್ ಆಫ್ ದ ರೋಡ್ 80 kmph. ವಾಟ್ ಈಸ್ ದ ಅಬ್ಸಲ್ಯೂಟ್ ಮಿನಿಮಮ್ ರೇಡಿಯಸ್ ಇಫ್ ಇ ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ. ಓಕೆ, ನಾವು ವೆರಿ ಇಂಪಾರ್ಟೆಂಟ್, ರೂಲಿಂಗ್ ಡಿಸೈನ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ರೂಲಿಂಗ್ ಡಿಸೈನ್ ಸ್ಪೀಡ್ ಕೊಟ್ಟಿದ್ದಾರೆ. ಹಾಗಾಗಿ ಆಲ್ರೆಡಿ ಒಂದು ಪ್ರಾಬ್ಲಮ್ ಹೇಳ್ತಲ್ಲ, ಅದೇ ಟೈಪ್ ರೂಲಿಂಗ್ ಡಿಸೈನ್ ಸ್ಪೀಡ್ ಆಫ್ ದ ರೋಡ್ ಎಷ್ಟದ? 80 kmph ಅದ. 80 kmph ಒಳಗಡೆ ರೂಲಿಂಗ್ ಡಿಸೈನ್ ಅದ, ನನಗೆ ರೂಲಿಂಗ್ ಮಿನಿಮಮ್ ಬೇಕು. ಹಾಗಾಗಿ ಏನು ಮಾಡಬೇಕು, -16 ಮಾಡಿಕೊಂಡು ದಿಸ್ ಸ್ಕ್ವೇರ್ ಡಿವೈಡೆಡ್ ಬೈ 127 225 127r ತೊಗೊಳ್ತೀರಿ. ದಿಸ್ ಇಸ್ ಇ ಪ್ಲಸ್ ಎಫ್. ಇ ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ, ಅವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಆನ್ಸರ್ ಬರ್ತದೆ 147. ಓಕೆ, don't depend on what I tick on the answer, depending on what you get in your calculator. Arthayta? The ruling minimum speed of a national highway 100 kmph. ನೋಡಿ ಇದು ನೋಡಿ, ರೂಲಿಂಗ್ ಮಿನಿಮಮ್ ಸ್ಪೀಡ್. ಈ ಕಡೆಯಿಂದ ಹೋಗ್ರಿ, ರೂಲಿಂಗ್ ಡಿಸೈನ್ ಸ್ಪೀಡ್. ಹುಷಾರಿರ್ಬೇಕು. ರೂಲಿಂಗ್ ಡಿಸೈನ್ ಸ್ಪೀಡ್ ಅಂದಿದ್ದರಿಂದ ಡಿಸೈನ್ ಸ್ಪೀಡ್ 80 ಐತಿ, ರೂಲಿಂಗ್ ಮಿನಿಮಮ್ ಸ್ಪೀಡ್ ಬೇಕಾಗಿದ್ದರಿಂದ -16 ಮಾಡಿಕೊಂಡೆ. ಬಟ್ ಇಲ್ಲಿ ರೂಲಿಂಗ್ ಮಿನಿಮಮ್ ಸ್ಪೀಡನ್ನು ಡೈರೆಕ್ಟ್ ಕೊಟ್ಟಿರೋದ್ರಿಂದ ಈ 100ಅನ್ನು ಮತ್ತೆ -16 ಮಾಡೋಂಗಿಲ್ಲ. ಇಫ್ ದ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸೂಪರ್ ಎಲಿವೇಷನ್ 0.1, ಫ್ರಿಕ್ಷನ್ 0.15, ರೂಲಿಂಗ್ ಮಿನಿಮಮ್ ರೇಡಿಯಸ್ ಹಾರಿಜಾಂಟಲ್ ಕರ್ವ್, ದೆನ್ ಇ ಪ್ಲಸ್ ಎಫ್ ಈಸ್ ಈಕ್ವಲ್ ಟು v²/127r. ರೈಟಾ? ದೆನ್ ಹಿಯರ್ ಡೋಂಟ್ ಚೇಂಜ್ ದಿಸ್ ವಿ, ಅದು ಎಷ್ಟು ಕೊಟ್ಟಿರಲ್ಲ ಅಷ್ಟೇ ಕೊಟ್ಕೊಂಡು ಸಾಲ್ವ್ ಮಾಡಿರಿ. 100² ಡಿವೈಡೆಡ್ ಬೈ 127 ಪ್ಲಸ್ ಈ ಆರ್ ಈ ಕಡೆ ತೊಗೊಂಡೋಗಿ ಇ ಪ್ಲಸ್ ಎಫ್ ಈ ಕಡೆ ತೊಗೊಂಬಂದರೆ 0.1 + 0.15 ಆರ್ ಈ ಕಡೆ ಬರ್ತದೆ. ದೆನ್ ಆರ್ ವಿಲ್ ಗೆಟ್ 315 ಮೀಟರ್ ಅಪ್ರಾಕ್ಸಿಮೇಟ್. ದಟ್ ಈಸ್ ಯುವರ್ ಆನ್ಸರ್. ಅ ವೆಹಿಕಲ್ ಪ್ಲೇಸ್ ಓವರ್ ಅ ಹಾರಿಜಾಂಟಲ್ ಕರ್ವ್ 90 meter radius with a lateral friction 0.1. What is the maximum velocity that can be allowed without any super elevation? Wow, without any super elevation ಅಂತ ಅಂದರೆ ಈಗ ನಾವು ಫ್ರಿಕ್ಷನ್ ಒಳಗಡೆ ಕಂಟ್ರೋಲ್ ಮಾಡಬೇಕು. ಅಂದರೆ ಇ ಪ್ಲಸ್ ಎಫ್ ಈಸ್ ಈಕ್ವಲ್ ಟು ಏನದ 1 v² ಡಿವೈಡೆಡ್ ಬೈ 127r. ಇದರೊಳಗಡೆ ನಾ ಈಗ ಇನ ಕೊಡಬಾರ್ದು, ಸೂಪರ್ ಎಲಿವೇಷನ್ ಕೊಡಬಾರ್ದು. ಅಂದ್ರೆ ಇದನ್ನು 0 ಮಾಡ್ಕೊಳ್ರಿ. ಎಫ್ ಕೊಟ್ಟಾರ 0.1 ತಗೋ ಅಂತ ಹೇಳಿದಾರೆ. ವೆಲಾಸಿಟಿ 98 ಗೊತ್ತಿಲ್ಲ, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಡಿವೈಡೆಡ್ ಬೈ 127r. ಓಕೆನಾ? ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಆನ್ಸರ್ ಬರ್ತದೆ. ಆರ್ ಕೊಟ್ಟಿದ್ದಾರೆ, ರೇಡಿಯಸ್ 98 ಮೀಟರ್. ಓಕೆ, ದೆನ್ ಯು ವಿಲ್ ಗೆಟ್ ವಿ ಈಸ್ ಈಕ್ವಲ್ ಟು ಮಾಡಿಬಿಡ ಅಂತೇಳಿ 127 ಇಂಟು 98 into 0.1 root of answer 35.27 kmph ಒಳಗೆ ಬಂತು ಇಂಟು 5/18 9.79
9.79. A is the correct answer. Next, for the design of a super elevation for a mixed traffic condition, speed is reduced, correct, 75% to the design speed, correct. Next, ಇದು ಓದ್ರಿ 16th correct ಐತಿ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. While designing the super elevation of a highway, its maximum value is fixed considering the need to ಎದ್ರ ಸೆಲೆಕ್ಟ್ ಕೊಡ್ತಾರಾ ಅಂತ ಕೇಳಿದ್ರು. ಅವಾಯ್ಡ್ ದ ಟಾಪ್ಲಿಂಗ್ ಆಫ್ ದ ಸ್ಲೋ ಮೂವಿಂಗ್ ವೆಹಿಕಲ್ಸ್, ಕರೆಕ್ಟ್ ಅದ. ಇನ್ ಮಿಕ್ಸ್ಡ್ ಟ್ರಾಫಿಕ್ ಫ್ಲೋ ಕರೆಕ್ಟ್ ಐತಿ. ಅವಾಯ್ಡಿಂಗ್ ಟ್ರಾನ್ಸ್ವರ್ಸ್ ಸ್ಕಿಡ್ಡಿಂಗಿಗೂ ಸೂಪರ್ ಎಲಿವೇಷನ್ಗೆ ಏನು ಸಂಬಂಧ ಐತಿ? ಇಲ್ಲ. ಟ್ರಾನ್ಸ್ವರ್ಸ್ ಸ್ಕಿಡ್ಡಿಂಗಿಗೆ ಎಫ್ ಕಂಟ್ರೋಲ್ ಮಾಡ್ತೈತಿ. ಪ್ರೊವೈಡ್ ಡ್ರೈನೇಜ್ಗೆ ಕೇಂಬರ್ಸ್ ಪ್ರೊವೈಡ್ ಮಾಡ್ತೈತಿ. ಕೌಂಟ್ರಾಕ್ಟ್ ದ ಸೆಂಟ್ರಿಫ್ಯೂಗಲ್ ಫೋರ್ಸ್ ಡ್ಯೂ ಟು 75% ಆಫ್ ದ ಸ್ಪೀಡ್, ಇದು ರಿಲೆವೆಂಟ್ ಇಲ್ಲ. therefore A is the correct answer. Then the radius is 100 and 50 kmph design speed and 0.15 friction. What would be the rate of super elevation if the full lateral friction is considered? Andre idistu same, E plus F is equal to V square divided by 127 R. ಓಕೆನಾ? ಈಗ ಏನು ಬರಿತೀರಿ? ಇ ಅಂತಂದ್ರೆ ಗೊತ್ತಿಲ್ಲ, ಕಂಡುಹಿಡಿರಿ. ಪ್ಲಸ್ ಎಫ್ ಅಂತಂದ್ರೆ 0.15 ಇಸ್ ಈಕ್ವಲ್ ಟು 50 ಸ್ಕ್ವೇರ್ ಡಿವೈಡೆಡ್ ಬೈ 127. ಆರ್ ಎಷ್ಟದ? 100 ಮೀಟರ್. ಓಕೆ, 100. ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. ದೆನ್ ಇ ಈಸ್ ಈಕ್ವಲ್ ಟು 0.0468 ಬರ್ತದೆ. ಇದನ್ನು 1 ಇನ್ ಮಾಡ್ಕೊಳ್ಬೇಕು. ಓಕೆ, 1 ಇನ್ ಮಾಡ್ಕೊಳ್ಬೇಕು. ಹೆಂಗೆ ಮಾಡ್ತೀರಿ ಇದನ್ನು ಪರ್ಸೆಂಟೇಜ್ ಒಳಗೆ ತೆಗೀರಿ. ಫಸ್ಟ್ ಪರ್ಸೆಂಟೇಜ್ ಒಳಗೆ ತೆಗೆದ್ರೆ ಏನಾಗ್ತದೆ? 4.68 ಬರ್ತೈತೆ. 4.68% ಬರ್ತದೆ. ವಾಟ್ ಇಸ್ ದ ಪರ್ಸೆಂಟೇಜ್? 4.68 ಡಿವೈಡೆಡ್ ಬೈ 100 ಬರೆದ್ರಿ ಅಂದ್ರೆ ಈ 4.68 ಕೆಳಗೆ ತೊಗೊಂಡೋಗ್ರಿ. 1 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 4.68 ಮಾಡಿದ್ರೆ ಏನು ಬರ್ತೈತಿ? 100 ಡಿವೈಡೆಡ್ ಬೈ 4.68 ಮಾಡಿದ್ರೆ 85.47 ಬರ್ತೈತಿ. ರೈಟಾ? ಸಾರಿ, 21.36 ಬರ್ತದೆ. ಅಂದರೆ ಏನು ಹೇಳ್ಬೋದು? 1 in 21.3. ವಿಚ್ ಆಪ್ಷನ್? ಎ ಆಪ್ಷನ್. ದೆನ್ ಫಾರ್ ಅ ಸರ್ಕ್ಯುಲರ್ ಕರ್ವ್ ಆಫ್ ರೇಡಿಯಸ್ ಕೊಟ್ಟಿದ್ದಾರೆ, ಫ್ರಿಕ್ಷನ್ ಕೊಟ್ಟಿದ್ದಾರೆ, 40 kmph ಡಿಸೈನ್ ಸ್ಪೀಡ್ ಕೊಟ್ಟಿದ್ದಾರೆ. ಇಕ್ವಿಲಿಬ್ರಿಯಮ್ ಸೂಪರ್ ಎಲಿವೇಷನ್ ಮಾಡಿರಿ. ಓಕೆ, ಇಕ್ವಿಲಿಬ್ರಿಯಮ್ ಸೂಪರ್ ಎಲಿವೇಷನ್ ಅಂದರೆ ಏನು ಕನ್ಸಿಡರ್ ಮಾಡ್ತಾರೆ? ಎಫ್ ಈಕ್ವಲ್ ಟು 0 ಕನ್ಸಿಡರ್ ಮಾಡಿರಿ. 6.3 ಬರ್ತೈತೆ ಆನ್ಸರ್. ದೆನ್ ಹಾರಿಜಾಂಟಲ್ ಕರ್ವ್ 480 ಮೀಟರ್, 7.5 ಮೀಟರ್. ಹಾಂ, ಚೆನ್ನಾಗಿದೆ. 7.5 ಮೀಟರ್ ಲೇನ್ ಇದೆ. ಇದನ್ನು ನೆಕ್ಸ್ಟ್ ಇದ್ರೊಳಗೆ ಮಾಡ್ತೀನಿ, ಯಾಕಂದ್ರೆ ಇದು ಎನ್ನೆಲ್ಲ ಕೊಟ್ಟಿದ್ದಾರೆ ಅಲ್ಲ. ಓಕೆ, ಇದು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಬರ್ಕೊಡ್ರಿ. ದ ಹಾರಿಜಾಂಟಲ್ 480 ಮೀಟರ್ ಕೊಟ್ಟಿದ್ದಾರೆ, 7.5 ಮೀಟರ್ ಲೇನ್ ಅದ, ಅಂದರೆ 2 ಲೇನ್ ಅದ. ಡಿಸೈನ್ 80 kmph ಕೊಟ್ಟಿದ್ದಾರೆ. ದ ರೈಸಿಂಗ್ ಆಫ್ ದ ಔಟರ್ ಎಡ್ಜ್ ಆಫ್ ದ ಪೇವ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಲೈನ್, very important, to center line to cater the mixed traffic condition, no extra widening is provided. Right? Okay, ಯಾವ ಫಾರ್ಮುಲಾ ಹಾಕ್ತೀರಿ? ಮಿಕ್ಸ್ಡ್ ಟ್ರಾಫಿಕ್ ಅಂತ ಹೇಳಿರೋದ್ರಿಂದ E ಪ್ಲಸ್ ಎಫ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ 225 ಆರ್ ಹಾಕೋಣ. ಓಕೆನಾ? ದೆನ್ ಯಾವ ಸೂಪರ್ ಎಲಿವೇಷನ್ ಇದು? 225 ಆರ್ ಯೂಸ್ ಮಾಡಿರೋದ್ರಿಂದ ಎಫ್ ಬರೋಂಗಿಲ್ಲ. ಒಂದು ಯಾವಾಗ ನೆನ್ಪಿಟ್ಕೊಳ್ರಿ. ದೆನ್ ಇ ಕಂಡಿಡಿರಿ. ಇ ಕೊಟ್ಟರನ್ನ ಇಲ್ಲ, ಇ ಕಂಡಿಡಿರಿ. ಈಗ ಇ ಕಂಡಿಡಿತೀರಿ, ಎಷ್ಟು ಕೊಡ್ತೀರಿ? ಈಗ ವಿ ಸ್ಕ್ವೇರ್ ಅಂತಂದರೆ 80 ಸ್ಕ್ವೇರ್ ಡಿವೈಡೆಡ್ ಬೈ 225. ಆರ್ ಅಂತಂದರೆ 480 ಮೀಟರ್ಸ್. ಓಕೆನಾ? ಮಾಡಿರಿ. 80 ಸ್ಕ್ವೇರ್ ಡಿವೈಡ್ ಬೈ 225 ಇಂಟು 480 ಮಾಡಿದ್ರೆ ಆನ್ಸರ್ 0.059 ಬರ್ತದೆ. 0.059 ಈಸ್ ಗ್ರೇಟರ್ ದೆನ್ ಲೆಸ್ ದೆನ್ 7%. ರೈಟ್, ದೇರ್ ಫೋರ್ ಇ ಬಂತು. ಹಾಗಾದರೆ ಈಗ ನೋಡಿರಿ, ಇದು 7.5 ಮೀಟರ್ ಬಿಡ್ತದೆ. ಸೆಂಟ್ರಲ್ ಲೈನಿಂದ ಟಾಪಲ್ ಮಾಡ್ತಾರೆ, ಅಂದರೆ ಇದು ಡಿಸ್ಟೆನ್ಸ್ ಬೇಕು ನಮಗೆ. ಇದನ್ನು 3.5 ಮೀಟರ್ ಅಂತ ತೊಗೊಳ್ರಿ, ಅಥವಾ ಇದನ್ನಾದರೂ 3.25 ಮೀಟರ್ ತೊಗೊಳ್ರಿ. ಹೌದಾ? ದೆನ್ ಇದು ಸೂಪರ್ ಎಲಿವೇಷನ್ ಕೊಟ್ಟಾರೆ, ಇದು ಎಷ್ಟು ಅಂತ ಕೇಳ್ತಾರೆ. ಓಕೆನಾ? ಕಂಡಿಡ್ರಿ. ಹೆಂಗೆ ಕಂಡಿಡ್ತೀರಿ ನೋಡಿರಿ. ಇದು ಫಾರ್ಮುಲಾ ಬರ್ಸುತ್ತಿಲ್ಲ. ಇದು ಕಾಲ್ ದಿಸ್ ಒನ್ ಆಸ್ ಅ ಇ and this one as a small e and this one is a w by 2. Then e into w by 2 is equal to capital E. E into w by 2 is equal to
ಕ್ಯಾಪಿಟಲ್ ಇ ಆರ್ ಥೀಟಾ. ಓಕೆ, ಅವಾಗ ಇ ಎಷ್ಟದ? ಇ ಅಂದರೆ ಎಷ್ಟದ? 0.059 7.5/2 ಮಾಡಿದ್ರೆ 0.22 ಬರ್ತೈತೆ. ಓಕೆ, ನೆಕ್ಸ್ಟ್ ಕ್ವಶನ್. A road is having a horizontal curve 400 meter, radius ada, elevation 0.07. The coefficient of lateral friction mobilized on the curve 100 kmph. ರೈಟಾ? ಓಕೆ, ಇದು ಮಾಡ್ತೀರಿ, ಏನು ದೊಡ್ಡಾಗೋದೇನಿಲ್ಲ, ಜಸ್ಟ್ ಎಫ್ ಕೇಳಿದ್ದಾರೆ ಅವರು. ಇ ಪ್ಲಸ್ ಎಫ್ ಈಸ್ ಈಕ್ವಲ್ ಟು v² / 127 ಆರ್ ಮಾಡಿರಿ. ದೆನ್ ಇ ಕೊಟ್ಟಿದ್ದಾರೆ, ಎಫ್ ಕಂಡುಹಿಡಿಬೇಕು. ಇದು 100 ಕೊಟ್ಟಿದ್ದಾರೆ, ರೇಡಿಯಸ್ 400 ಕೊಟ್ಟಿದ್ದಾರೆ. Then f is equal to 0.13. You will get the answer. Okay. ಈ ಕ್ವಶನ್ ನೀವು ರೀಡ್ ಮಾಡಿರಿ, ನಾನು ಥಿಯರಿ ಒಳಗಡೆ ಆಲ್ರೆಡಿ ಹೇಳಿದ್ದೀನಿ. ಯು ಜಸ್ಟ್ ಕಾನ್ಸಂಟ್ರೇಟ್ ಹಿಯರ್. ಇಫ್ ದ ರೇಡಿಯಸ್ ಆಫ್ ದ ಕರ್ವ್ ಈಸ್ ಲೋ ಆ್ಯಂಡ್ ದ ಸ್ಪೀಡ್ ಆಫ್ ದ ವೆಹಿಕಲ್ ಈಸ್ ಹೈ, ದೆನ್ ಇಟ್ ವುಡ್ ಓವರ್ ಟರ್ನ್. ಇದು ಭಾಳ ಇಂಪಾರ್ಟೆಂಟ್. ಇಟ್ ವುಡ್ ಓವರ್ ಟರ್ನ್ ಬಿಫೋರ್ ಸ್ಕಿಡ್ಡಿಂಗ್. ಓವರ್ ಟರ್ನ್ ಫಸ್ಟ್ ಆಗಬೇಕು. ಗಾಡಿ ಓವರ್ ಟರ್ನ್ ಯಾವಾಗಕ್ಕವ? ಗಾಡಿದು ಹೈಟ್ ಜಾಸ್ತಿ ಆದಾಗ, ವಿಡ್ತ್ ಕಡಿಮೆ ಆದಾಗ. ವಿಡ್ತ್ ಕಡಿಮೆ ಆದಾಗ, ಹೈಟ್ ಜಾಸ್ತಿ ಆದಾಗ ಏನಾಗ್ತದೆ? ಓವರ್ ಟರ್ನ್ ಆಗ್ತೈತೆ. ಅಂದ್ರೆ ಈಗ ನೋಡಿರಿ, b/2h ನೆನಪಿರಬೇಕು. b/h ಇದ್ದದ್ದು ಡಿಲೀಟ್ ಮಾಡಿರಿ, b/h ಇದ್ದದ್ದು ಡಿಲೀಟ್ ಮಾಡಿರಿ. ಇವೆರಡು ತಪ್ಪು. b/2h b/2h ಥಿಯರಿ ಒಳಗೆ ಹೇಳೋದು. ಓಕೆ, ಹೈಟ್ ಜಾಸ್ತಿ ಇತ್ತಂದ್ರೆ ಓಕೆ, ಬ್ರೆಡ್ತ್ ಕಡಿಮೆ ಇತ್ತಂದ್ರೆ ಏನಾಗ್ತದೆ? ಓವರ್ ಟರ್ನ್ ಆಗ್ತದೆ. ಓವರ್ ಟರ್ನ್ ಆಗ್ತದೆ. ಓಕೆ, ಇದನ್ನು ಯಾರ ಜೊತೆ ಕಂಪೇರ್ ಮಾಡಬೇಕು? ಸ್ಕಿಡ್ ಜೊತೆ ಕಂಪೇರ್ ಮಾಡಬೇಕು. ಅಕಸ್ಮಾತಾಗಿ ಇಟ್ ವುಡ್ ಓವರ್ ಟರ್ನ್ ಅಂತಂದರೆ ಇದೇನಾಗಬೇಕು? ಈಗಿದು b/2h ಏನಾಗಬೇಕಿದು? ಕಡಿಮೆ ಆಗಬೇಕು. ಯಾಕಂದರೆ ಇದು ಜಾಸ್ತಿ ಆದಂಗೆಲ್ಲೇ ಇದು ಕಡಿಮೆ ಆಗ್ತೈತೆ, ಇದು ಕಡಿಮೆ ಆದಂಗೆಲ್ಲೇ ಇದು ಕಡಿಮೆ ಆಗ್ತೈತೆ. ಅಂದ್ರೆ ಇದು ಕಡಿಮೆ ಇರಬೇಕು, ಇದು ಜಾಸ್ತಿ ಇರಬೇಕು. ಇದು ಕಡಿಮೆ ಇತ್ತು ಅಂತಂದ್ರೆ ಓವರ್ ಟರ್ನ್ ಆಗ್ತದೆ, ಹೇಳ್ತಾರೆ, ಮುಗೀತು. ಅಂದ್ರೆ b/2h ಇಸ್ ಲೆಸ್ ದ್ಯಾನ್ f. ನೆಕ್ಸ್ಟ್, the maximum super elevation for hilly road. ನೆಕ್ಸ್ಟ್, ಓಕೆ, ಇದು ಸ್ವಲ್ಪ ಗೇಟ್ ಕ್ವಶನ್ ಅದ, ಸ್ವಲ್ಪ ಚೆನ್ನಾಗಿ ನೋಡೋಣ. ಇನ್ MDR ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ವಿತ್ ಬಿಟುಮಿನಸ್ ಪೇಮೆಂಟ್ ಸರ್ಫೇಸ್ ಇನ್ ಅ ಲೋ ರೈನ್ಫಾಲ್ ಏರಿಯಾ. ಭಾಳ ಕಳ್ಳಿರ್ತಾರೆ ನೋಡೋರು, ಕ್ವಶನ್ ಕೇಳಿದವ್ರು. ಬಿಟುಮಿನಸ್ ಪೇಮೆಂಟ್ ಅಂತ, ಸರ್ಫೇಸಿನ ಲೋ ರೈನ್ಫಾಲ್ ಏರಿಯಾ, ಇವೆಲ್ಲ ಯಾಕೆ ಕೊಟ್ಟ? ಆಮೇಲೆ ನೋಡೋಣ. ಹಾರಿಜಾಂಟಲ್ ಕರ್ವ್ 1400, ಡಿಸೈನ್ ಸ್ಪೀಡ್ ಎಷ್ಟೈತಿ? 65 km/h. 1400 km, ಡಿಸೈನ್ ಸ್ಪೀಡ್ 65 km/h. ದ ಕೇಂಬರ್ ಈಸ್ ಪ್ರೊವೈಡೆಡ್ ಆ್ಯಸ್ ಪರ್ IRC. ಇದ್ರ ಸಲುವಾಗಿ ಇದನ್ನು ಕೊಟ್ಟೆ. ಓಕೆ, ದ ಪರ್ಮಿಸಿಬಲ್ ಲ್ಯಾಟ್ರಲ್ ಫ್ರಿಕ್ಷನ್ ಆನ್ ದ ಸರ್ಫೇಸ್ ಈಸ್ 0.15. ಇಲ್ಲಿ ಭಾಳ ಹುಷಾರಿರ್ಬೇಕು. ಏನಂತಂದ್ರೆ, ಈಗ ರೋಡ್ ಅದ ಅಂತ ತಿಳ್ಕೊಳ್ರಿ. ಈ ರೋಡಿಗೆ ಕೇಂಬರ್ ಒಂದು ಕೊಡ್ತೀರಿ. ಓಕೆ, ಈ ರೋಡ್ ಏನಾದರೂ ಹಿಂಗೆ ಹೋಗ್ತಿತ್ತು ಅಂತಂದ್ರೆ, ಅಥವಾ ಹಿಂಗೆ ಏನಾದರೂ ಇತ್ತಂದ್ರೆ, ಆವಾಗ ಇನ್ನರ್ ಲೇನ್ ಏನದಲ್ಲ, ಈ ಇನ್ನರ್ ಲೇನ್ ಈ ಸ್ವಲ್ಪ ಡೊಂಕ್ ಅದ ಆಲ್ರೆಡಿ. ಈ ಡೊಂಕಿಗೆ ಕೇಂಬರ್ ಅಂತ ಕರೀತಾರೆ. ಆಮೇಲೆ ಕರ್ವ್ ಇರೋದ್ರಿಂದ ಇದಕ್ಕೆ ಸೂಪರ್ಲ್ಯೂಷನ್ ಕೊಡು ಅಂತ ಹೇಳ್ತಾರೆ. ಸೂಪರ್ಲ್ಯೂಷನ್ ಕೊಡು ಅಂತ. ಈಗ ನಾವು ಇವರಿಬ್ಬರಿಗೂ ಕಂಪೇರ್ ಮಾಡೋದು. ಅಕಸ್ಮಾತಾಗಿ ಸೂಪರ್ಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ದು ಕೇಂಬರ್ಗಿಂತ ಜಾಸ್ತಿ ಬಂದ್ರೆ ಕೊಡಬೇಕಪ್ಪ. ಅಕಸ್ಮಾತ್ ಸೂಪರ್ಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ದು ಕೇಂಬರ್ಗಿಂತ ಕಡಿಮೆ ಬಂತಂದ್ರೆ ಸೂಪರ್ಲ್ಯೂಷನ್ ಮರ್ತು ಬಿಡು, ಕೇಂಬರ್ ಕೊಟ್ಬಿಡು. ಕೇಂಬರ ಏನು ಮಾಡ್ತೈತಿ? ಅದನ್ನು ಟೇಕ್ ಕೇರ್ ಮಾಡ್ತದ. ಹಂಗೆ ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಂಡು ನಾವೇನು ನೋಡೋಣ ಈಗ ಈ ಸೈಡ್ಗೆ ಇರ್ತಕ್ಕಂಥ ಕ್ವಶನ್ ನೋಡಿರಿ. ಇಫ್ ದ ವೆಹಿಕಲ್ ಈಸ್ ಟ್ರಾವೆಲಿಂಗ್ ಆನ್ ಇನ್ನರ್ ಸೈಡ್ ಆಫ್ ದ ಕರ್ವ್ ದೆನ್ ದ ಸೂಪರ್ ಎಲಿವೇಷನ್ ರಿಕ್ವೈರ್ಡ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಈಗ ಇನ್ನರ್ ಅಂತಂದರೆ ಈಗ ನಾ ಹೇಳಿದೆ, ಇದು ಹಿಂಗೆ ಕರ್ವ್ ಹಿಂಗೆ ಹೋಗ್ತಾ ಇದ ಅಂತ ತಿಳ್ಕೊಳ್ರಿ. ಹೋಗ್ತಿತ್ತಂದ್ರೆ ಇದು ರೋಡು ಹಿಂಗದ, ಇನ್ನರ್ದು ಕೇಂಬರ್. ಈಗ ಕೇಂಬರ್ ಎಷ್ಟದ ನೋಡ್ಬೇಕು. ಈಗ ಬಿಟುಮಿನಸ್ ಪೇಮೆಂಟ್ ಲೋ ರೈನ್ಫಾಲ್ಗೆ IS 45 ಪ್ರಕಾರ 1/50 ಇರ್ತದೆ. 1/50 ಅಂತಂದ್ರೆ 1/50. 1/50 × 100 ಇಸ್ 2%. 0.02 0.02 ಬಂತ. ಓಕೆ, ಈಗ 0.02 ಯಾವ ಏರಿಯಾ? ಹಿಲ್ಲಿ ಏರಿಯಾ ಏನಾರ ಕೊಟ್ಟಾರನ? ದ ಬಿಟುಮಿನಸ್ ಸರ್ಫೇಸು ಇದು ಏನು ಕೊಟ್ಟಿಲ್ಲ, 7% ತೊಗೊಳೋಣ. ಓಕೆ, ಇರಲಿ, 0.02 ಬಂತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಗಾಡಿ ಎಲ್ಲಿ ಹೋಗ್ತದೆ ಅಂತ ಹೇಳ್ಯಾರವರು? ಇನ್ನರ್ ಸೈಡ್ ಹೋಗ್ತದಂತ. ಅಂದ್ರೆ ಗಾಡಿ ಇಲ್ಲಿ ಹೊಂಟದ. ಓಕೆ, ನಾವೇನು ಮಾಡೋಣ? ಸೂಪರ್ಲ್ಯೂಷನ್ ಬೇಕೋ ಬೇಡ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ.
ಸೂಪರ್ ರಿಲೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು ಏನು ಮಾಡ್ಬೋದು, ಇಕ್ವೇಷನ್ನ ಯೂಸ್ ಮಾಡಿರಿ. ಇ ಪ್ಲಸ್ ಎಫ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ 127 ಆರ್. ಆರ್ ಅಂದರೆ 1400, ವಿ ಅಂದರೆ 65 kmph, ಎಫ್ ಅಂತಂದ್ರೆ 0.15. ಈ ಗೊತ್ತಿಲ್ಲ, ಈ ಕಂಡಿಡ್ರಿ. ಮೈನಸ್ ಒಳಗೆ ಬರ್ತಾ, ಡೋಂಟ್ ವರಿ, -0.126 ಬರ್ತದೆ. ಅಂದ್ರೆ ಮೈನಸ್ ಒಳಗೆ ಬಂದದ. ನೀವು ಸೂಪರ್ ರಿಲೇಷನ್ ಅಂದ್ರೆ ಇದರ ಅರ್ಥ ಏನಂದ್ರೆ ಈವನ್ ನಿನ್ನ ರೋಡ್ ಹಿಂಗೆ ತೆಗ್ಗಿದ್ರೂ ನಡಿತೈತಿ ಅಂತ ಅರ್ಥ. ಮೈನಸ್ ಒಳಗೆ ಬಂತಂದ್ರೆ ರೋಡು ಆ ಕರುವುದಲ್ಲಿ ತೆಗ್ಗು ಉಲ್ಟಾ ಸೂಪರ್ ರಿಲೇಷನ್ ಇದ್ದರೂ ಕೂಡ ನಡಿತೈತಿ, ಏನೂ ಆಗಂಗಿಲ್ಲ ಅಂತ ಅದು ಹೇಳಕತ್ತದ. ಓಕೆ, ನಾವೇನು ಮಾಡೀವಿ, ಮ್ಯಾಲೆ ಕೊಟ್ಟಿವಿ ಅಂದರೆ ಇನ್ನೂ ಸ್ವಲ್ಪ ಸೇಫರ್ಗಳೊಳಗೆ ಕೊಟ್ಟಿವಿ, ಕೇಂಬರ್ ಕೊಟ್ಟಿವಿ, ಬಟ್ ಸೇಫರ್ ಒಳಗೆ ಕೊಟ್ಟಿವಿ. ಹೌದಾ? ಹಾಗಾಗಿ ಏನಾಯ್ತು, ಇದು ಸೂಪರ್ ರಿಲೇಷನ್ ಬೇಕಂದ್ರೆ ಈಗ ಬೇಡ. ನಾಟ್ ರಿಕ್ವೈರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಆಬ್ವಿಯಸ್ಲಿ ಈಗ ಆಪ್ಷನ್ ಅಂತ ಇದ್ರೊಳಗೆ ಎಲ್ಲೂ ಇಲ್ಲ. ಇಲ್ಲ ಅಂದಮೇಲೆ ನಾಟ್ ರಿಕ್ವೈರ್ಡ್ ಒಂದು ಆಗ್ತದೆ. ಬಟ್ ನಾಟ್ ರಿಕ್ವೈರ್ಡ್ ಐತಿ, ನನ್ ಆಫ್ ದಿ ಅಬೋ ಅಲ್ಲ, ನಾಟ್ ರಿಕ್ವೈರ್ಡ್ ಐತಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸೆಕೆಂಡ್ ಕ್ವಶನ್ ನೋಡ್ರಿ, ಇಫ್ ದ ವೆಹಿಕಲ್ ಈಸ್ ಟ್ರಾವೆಲಿಂಗ್ ಆನ್ ದ ಔಟರ್ ಎಡ್ಜ್. ಮತ್ತು ಈಗ ಏನು ಮಾಡೋದಂದರೆ ಆ ಗಾಡಿ ಅವನಿಗೆ ಈ ಕಡೆ ಹೋಗಂತ ಹೇಳೋದು. ಈ ಕಡೆ ಹೋಗ್ತಿದ್ದ ಅಂತಂದ್ರೆ ಔಟರ್ ಎಡ್ಜ್, ಓಕೆ, ಆಫ್ ದ ಕರ್ವ್ ವಿದೌಟ್ ಎನಿ ಎಕ್ಸ್ಟ್ರಾ ಸೂಪರ್ ರಿಲೇಷನ್ ಏನು ಕೊಡಲಾರ್ದು, ಬಟ್ ಹ್ಯಾವಿಂಗ್ ದ ಕೇಂಬರ್. ಕರೆಕ್ಟ್ ಐತಿ. ದ ಕಂಡೀಷನ್ ಆಫ್ ದ ವೆಹಿಕಲ್ ಆನ್ ದ ಕರ್ವ್ ಈಸ್ ಸೇಫು ಅನ್ಸೇಫು ಇವೆಲ್ಲ ನೋಡ್ಬೇಕು. ಫಸ್ಟ್ ಯೋಚನೆ ಮಾಡಿರಿ, ನೆಗೆಟಿವ್ ಸೂಪರ್ ರಿಲೇಷನ್ ಕೊಡೋಕೆ ರೆಡಿ ಇದ್ದೀವಿ ನಾವು. ನೆಗೆಟಿವ್ ಸೂಪರ್ ರಿಲೇಷನ್ ಎಷ್ಟು ಕೊಡ್ಬೋದು ಅಂತ ಹೇಳಿದ್ರೆ 12%. ನೆಗೆಟಿವ್ ಸೂಪರ್ ರಿಲೇಷನ್ 12%. ನೆಗೆಟಿವ್ ಸೂಪರ್ ರಿಲೇಷನ್ 12% ಕೊಟ್ಟರೂ ಗಾಡಿ ಬೀಳಂಗಿಲ್ಲ. ಓಕೆ, ಕೇಂಬರ್ ಎಷ್ಟು ಕೊಡಕತ್ತೀರಿ, ಕೇಂಬರ್ 2% ಕೊಡಕತ್ತೀರಿ. ಅಂದ್ರೆ ಸೇಫ್ ಅಲ್ಲೋ, ಸೇಫ್ ಅದ. ಬಿಕಾಸ್ 12% ತೆಗ್ಗಿದ್ರನ್ನ ಸೇಫ್ ಅದ, ಬಟ್ ನೀವು ಬರೀ 2% ತೆಗ್ದು ಕೊಡಕತ್ತೀರಿ ಅಂದ್ರೆ ಅದು ಸೇಫ್ ಅದ. ದೇರ್ ಫೋರ್ ದ ಕಂಡೀಷನ್ ಈಸ್ ಸೇಫ್. ಏನೂ ಆಗಂಗಿಲ್ಲ, ಎರಡೂ ಕಡೆ ಸೂಪರ್ ರಿಲೇಷನ್ ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ಸೂಪರ್ ರಿಲೇಷನ್ ಟು ಬಿ ಪ್ರೊವೈಡೆಡ್ ಆನ್ ದ ರೋಡ್ 1 in 15. ದ ರೇಟ್ ಆಫ್ ಚೇಂಜ್ ಆಫ್ ಸೂಪರ್ ರಿಲೇಷನ್ ಇದು ಆಮೇಲೆ ಮಾಡ್ತೀನಿ ಇದನ್ನು, ಅಂದರೆ ನೆಕ್ಸ್ಟ್ ಚಾಪ್ಟರ್ ಒಳಗೆ ಬರುತ್ತೆ. ವಾಟ್ ವಿಲ್ ಬಿ ದ ರೂಲಿಂಗ್ ರೇಡಿಯಸ್ ಆಫ್ ದ ಹಾರಿಜಾಂಟಲ್ ಕರ್ವ್ ಆನ್ ದ ನ್ಯಾಷನಲ್ ಹೈವೇ ಡಿಸೈನ್ ವೆಹಿಕಲ್ ಸ್ಪೀಡ್ 100 kmph, ಅಸ್ಯೂಮಿಂಗ್ ದ ಅಲೋಯಬಲ್ ಸೂಪರ್ ರಿಲೇಷನ್ 7% ಆ್ಯಂಡ್ 0.13. ಭಾಳ ಇಂಪಾರ್ಟೆಂಟ್. ಇದನ್ನು ಕೊಟ್ಟನ ಪ್ಲಸ್ kmph ಕೊಟ್ಟನ. ಯಾವುದು ರೇಡಿಯಸ್ ಕೇಳ್ತಾಯಿದ್ರು. ಓಕೆ, ಇಲ್ಲಿ ಯಾವುದಾದ್ರೂ ಏನಾರ ಮೆನ್ಷನ್ ಮಾಡ್ಯಾರ ನೋಡ್ರಿ, ಏನಂತ ರೂಲಿಂಗು, ಮಿನಿಮಮ್ಮು ಅಂಥವೇನಾರ ಮೆನ್ಷನ್ ಮಾಡ್ಯಾರ? ಏನು ಮೆನ್ಷನ್ ಮಾಡಿಲ್ಲ. ಅಂದರೆ ಜೈ ಭಾರತ್ ಮಾತಾ ಕಿ ಜೈ. ಇ ಪ್ಲಸ್ ಎಫ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ 127 ಆರ್. ಸಬ್ಸ್ಟಿಟ್ಯೂಟ್ ಮಾಡಿರಿ, ಆನ್ಸರ್ ತೆಗಿರಿ. ಆನ್ಸರ್ ಬರ್ತದೆ ಇದಕ್ಕೆ 395 ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ನೆಕ್ಸ್ಟ್ ಒನ್. ಓಕೆ, ದ ರೇಟ್ ಆಫ್ ಸೂಪರ್ ರಿಲೇಷನ್ ಫಾರ್ ದ ಹಾರಿಜಾಂಟಲ್ ಕರ್ವ್ 500 ಅದ, ಡಿಸೈನ್ ಸ್ಪೀಡ್ 100 kmph ಅದ. ಇದನ್ನು ಮಾಡಿರಿ. ಇಲ್ಲಿ ಸ್ವಲ್ಪ ಹುಷಾರಿರ್ಬೇಕು. ಓಕೆ, ಏನು ಹುಷಾರಪ್ಪ ಅಂತಂದ್ರೆ ಸೂಪರ್ ಎಲಿವೇಷನ್ ಕೊಟ್ಟನ್ನ, ರೇಡಿಯಸ್, ಡಿಸೈನ್. ಓಕೆ, ಇ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ 127 ಆರ್, ಅಥವಾ ವಿ ಸ್ಕ್ವೇರ್ ಡಿವೈಡ್ ಬೈ, ಇಲ್ಲರಿ ಸರ ಮತ್ತು ಇಲ್ಲಿ ಎಫ್ ತೊಗೊಂಡಿಲ್ಲ, 127 ಯಾಕೆ ತೊಗೊಳಕತ್ತೀರಿ? 225 ಆರ್ ತೊಗೊಂಡಿದ್ರು ತೊಗೊಳ್ರಿ, ಏನು ತಪ್ಪೇನಿಲ್ಲ. ಓಕೆ, ನಾನು 225ನ ತೊಗೊಂಡು ಹೇಳ್ತೀನಿ ನಿಮಗೆ. 100 ಸ್ಕ್ವಯರ್ ಡಿವೈಡೆಡ್ ಬೈ 225 ಇಂಟು ಆರ್. ಆರ್ ಎಷ್ಟೈತಿ? 500 ಮೀಟರ್. ಇದರ ಆನ್ಸರ್ ಬರ್ತದೆ 0.088 ಬರ್ತದೆ. ಅಂದ್ರೆ 8.8% ಬರ್ತದೆ. ಬಟ್ ಆಪ್ಷನ್ ಒಳಗೆ 8.8 ಯಾವುದೂ ಪರ್ಸೆಂಟ್ ಇಲ್ಲ. ಆದ್ದರಿಂದ ನಾನು ಏನು ಮಾಡಬೇಕು, 7% ರಿಸ್ಟ್ರಿಕ್ಟ್ ಮಾಡಿ ಸಿ ಆಪ್ಷನ್ ಹಾಕ್ತೀನಿ. ರೈಟಾ? ನೆಕ್ಸ್ಟ್ 6th ಒನ್. ಇದು ಭಾಳ ಚೆನ್ನಾಗಿದೆ ನೋಡ್ರಿ. ದ ಡಿಸೈನ್ ಸ್ಪೀಡ್ ಆಫ್ ದ ನ್ಯಾಷನಲ್ ಹೈವೇಸ್ 80 kmph, ಆನ್ ದ ರೋಡ್ ಹಾರಿಜಾಂಟಲ್ ಕರ್ವ್ 250, ದೆನ್ ಪಾಸಿಂಗ್ ಥ್ರೂ ದ ಪ್ಲೇನ್ ಟೆರೈನ್ 7%, ದ ಅಲೋವೆಲ್ 0.15. ಡಿಸೈನ್ ಸೂಪರ್ ಎಲಿವೇಷನ್ ಆನ್ ದ ರೋಡ್ ಈಸ್ ಎಷ್ಟು? ಡಿಸೈನ್ ಸೂಪರ್ ಎಲಿವೇಷನ್ ಕೇಳ. ಇಲ್ಲಿ ಏನಂತಂದ್ರೆ ನೋಡ್ರಿ, 7% ತಾವೇ ಹೇಳ್ಯಾರ, ಡಿಸೈನ್ ಮಾಡ್ರಿ ಅಂತ ಹೇಳ್ಯಾರ. ಸ್ವಲ್ಪ ಹುಷಾರಿರ್ತಕ್ಕಂಥ ಪ್ರಾಬ್ಲಮ್ ಇದು.
ಹಾಗಾದ್ರಿಂದ ಫಸ್ಟ್ ನಾನು ಏನು ಮಾಡ್ತೀನಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ 225 R ತೊಗೊಂಡು ಹೋಗ್ತೀನಿ. ನಾನು ಥಿಯರಿ ಒಳಗಡೆ ಒಂದು ಫ್ಲೋ ಚಾರ್ಟ್ ಹಾಕಿ ಎಕ್ಸ್ಪ್ಲೇನ್ ಮಾಡೈತಲ್ಲ, ಆ ಫ್ಲೋ ಚಾರ್ಟ್ ನೆನ್ಪಿಟ್ಕೊಳ್ರಿ. ನೆನ್ಪಿಟ್ಕೊಂಡು ಈ ಕಡೆ ಬರ್ರಿ. ದೆನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ 225 R ಹಾಕಿದಾಗ ನಿಮ್ಗೆ ಆನ್ಸರ್ ಬರ್ತದೆ 80 kmph ಸ್ಕ್ವಯರ್ ಡಿವೈಡೆಡ್ ಬೈ 225 ಇಂಟು R ರೇಡಿಯಸ್ 250. ಆನ್ಸರ್ ಬರ್ತದೆ 0.11 ಬರ್ತೈತಿ. ಓಕೆ, ಈ 0.11 ಬಂದಿದ್ದನ್ನು ನಾವು ತೊಗೋಬಾರ್ದು, ಯಾಕಂದರೆ ಇದು 11% ಆಗ್ತೈತಿ. ಇಲ್ಲಿ 7% ರಿಸ್ಟ್ರಿಕ್ಟ್ ಮಾಡಂತ ಹೇಳ್ಯಾನ. 7% ರಿಸ್ಟ್ರಿಕ್ಟ್ ಮಾಡಂತ ಹೇಳಿದ್ರಿಂದ ನಾನು ಏನು ಮಾಡ್ತೀನಿ ಇ ಈಸ್ ಈಕ್ವಲ್ ಟು 0.07 ಮಾಡಿ ಇದನ್ನು ಕ್ಯಾನ್ಸಲ್ ತೆಗೆದಾಗ. ಈಗ ಇದು ತೊಗೊಂಡಾದ್ಮೇಲೆ ನಾ ಎಫ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಎಫ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ 127R ಮೈನಸ್ ಇ. ಇದರೊಳಗಡೆ ಇ ಅಂತಂದರೆ 0.07 ಅದ, ವಿ ಗೊತ್ತದ 80 ಸ್ಕ್ವಯರ್ ಡಿವೈಡೆಡ್ ಬೈ 127 ಇಂಟು 250 ಮಾಡಿ ಮೈನಸ್ 0.07 ಮಾಡಿದರೆ 0.13 ಬರ್ತೈತಿ. ಎಫ್ ಈಸ್ ಈಕ್ವಲ್ ಟು 0.13 ಬಂತು. ವೆದರ್ ದಿಸ್ 0.13 ಇಸ್ ಲೆಸ್ ದೆನ್ 0.15? ಎಸ್. ಹಾಗಾದ್ರೆ ಇದನ್ನು ನೀವು ಪ್ರೊವೈಡ್ ಮಾಡಬೇಕು. ದೆನ್ ಆನ್ಸರ್ ಹಿಯರ್ ವಿಲ್ ಬಿ 0.07 ಇಸ್ ದ ಕರೆಕ್ಟ್ ಆನ್ಸರ್. ಸರ್ ಇದು ಬರಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ಬೇಕು, ಪ್ರಾಬ್ಲಮ್ನ ಚೇಂಜ್ ಮಾಡಬೇಕಾಗುತ್ತೆ. ಕೊಟ್ಟು ಪ್ರಾಬ್ಲಮ್ ತಪ್ಪಿರ್ತೈತೆ. ಅದಕ್ಕೆ ನೆಕ್ಸ್ಟ್ ಕ್ವಶನ್ ಕೇಳೋಣ, ವಾಟ್ ಈಸ್ ದ ಅಲೋಯಬಲ್ ಸ್ಪೀಡ್ ಆನ್ ದ ಕರ್ವ್ಡ್ ರೋಡ್ ಅಂತ ಕೇಳೋಣ. ನೋ ಪ್ರಾಬ್ಲಮ್. ಅಲೋಯಬಲ್ ಸ್ಪೀಡ್ ಎಷ್ಟು KMPH ಒಳಗೆ ಏನು ಡಿಸೈನ್ ಮಾಡಿರಲ್ಲ ಅದನ್ನು ಅಲೋ ಮಾಡಿರಿ. ಯಾಕೆ? ಬಿಕಾಸ್ ಅವರ್ ಎಫ್ ಈಸ್ ಲೆಸ್ ದ್ಯಾನ್ ದ ಲಿಮಿಟ್ ಆ್ಯಂಡ್ ಇ ಈಸ್ 7%. ದೆನ್ 80 kmph ಒಳಗೆ ಹೋದಾಗ ಇವೇನು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ದೆನ್ ಯು ಅಲೋ ದ್ಯಾಟ್ ಸ್ಪೀಡ್ ಓನ್ಲಿ. ವೈ ಟು ರೆಡ್ಯೂಸ್ ಆರ್ ಇನ್ಕ್ರೀಸ್? ತಿಳಿತಿಲ್ಲ. ಅಕಸ್ಮಾತಾಗಿ ಎಫ್ ಏನಾದರೂ 0.13 ಬರೋ ಬದಲು 0.15ಕ್ಕಿಂತ ಜಾಸ್ತಿ ಬಂತಂದ್ರೆ ಅವಾಗ ನೀವು ಸ್ಪೀಡ್ ಬಗ್ಗೆ ಮಾತಾಡಬೇಕು. ಈಗ ಮಾತಾಡೋಂಗಿಲ್ಲ. ಡಿಸೈನ್ ಸ್ಪೀಡ್ ಆನ್ ದ ರೋಡು 100 kmph. ದ ರೋಡ್ ಪಾಸಿಂಗ್ ಆನ್ ದ ಹಿಲ್ಲಿ ಟೆರೈನ್ 10% ಕೊಟ್ಟ, 250 ರೇಡಿಯಸ್, 0.15 ಸೇಮ್ ಪ್ರಾಬ್ಲಮ್ ಅದ. ಇಲ್ಲೇನು ಕೊಟ್ಟನ 100 kmph ಕೊಟ್ಟ. ಅದಕ್ಕೆ ಈ ಅದೇ ಸೇಮ್ ಪ್ರಾಬ್ಲಮ್, ಏನು ಡಿಫ್ರೆನ್ಸ್ ಇಲ್ಲ. ಏನು ಮಾಡಿರಿ, ಈಗ ಫಸ್ಟ್ ಈ ಕಂಡಿಡ್ರಿ. ವಿ ಸ್ಕ್ವೇರ್ ಡಿವೈಡೆಡ್ ಬೈ 225 R ಹಾಕಿ ಅವಾಗ ಇದು ಬರ್ತದೆ 17.7% ಬರ್ತೈತೆ. 17.7% ಬ್ಯಾಡ ನಮಗೆ, 10%ಗೆ ರಿಸ್ಟ್ರಿಕ್ಟ್ ಮಾಡಿರಿ. ದೆನ್ ಎಫ್ ಕ್ಯಾಲ್ಕುಲೇಟ್ ಮಾಡಿರಿ. ವಿ ಸ್ಕ್ವೇರ್ ಡಿವೈಡೆಡ್ ಬೈ 127 R ಹಾಕಿ ಮೈನಸ್ 0.1 ಮಾಡಿಕೊಂಡು ಅವಾಗ ಎಫ್ ಕಂಡಿಡ್ರಿ. ಎಫ್ ಕಂಡಿಡಿದ ಮೇಲೆ ಆ ಎಫ್ ಬರ್ತದೆ 0.214 ಬರ್ತದೆ. 0.214 ಇಸ್ ಗ್ರೇಟರ್ ದೆನ್ 0.15 ಇರೋದ್ರಿಂದ ಇದು ಅವಾಯ್ಡ್ ಮಾಡಬೇಕು. ಅವಾಗ ಏನು ಮಾಡ್ಬೇಕು, ಈಗ ಏನು ಮಾಡ್ಬೇಕಂದ್ರೆ ಇನ 0.1 ರಿಸ್ಟ್ರಿಕ್ಟ್ ಮಾಡಿ, ಇದನ್ನು 0.15 ರಿಸ್ಟ್ರಿಕ್ಟ್ ಮಾಡಿ, ವಿ ಸ್ಕ್ವೇರ್ ಡಿವೈಡೆಡ್ ಬೈ 127 R ಬರೆದು, R ಅಂದರೆ 250 ತೊಗೊಂಡು ವೆಲಾಸಿಟಿ ಮತ್ತು ರೀಕ್ಯಾಲ್ಕುಲೇಟ್ ಮಾಡ್ಕೊಂಡು, ಆ ವೆಲಾಸಿಟಿ ರೀಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮ್ಗೇನು ಆನ್ಸರ್ ಬರ್ತದೆ 89 kmph ಬರ್ತದೆ. ಓಕೆನಾ? ಓಕೆ, ನೆಕ್ಸ್ಟ್ ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರಲ್ಲ. ಆನ್ಸರ್ ಡಿ, 8th ಒನ್ ಆನ್ಸರ್ ಡಿ ನಾಟ್ ರಿಕ್ವೈರ್ಡ್ ಅದ, ಸ್ವಲ್ಪ ಹುಷಾರಾಗಿ ಮಾಡಿರಿ. ನೆಕ್ಸ್ಟ್ 9th ಒನ್ ಆನ್ಸರ್, ಇವನ್ನ ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. 9th ಒನ್ ಆನ್ಸರ್ ಇಸ್ 7%. ಇದಕ್ಕೆ ಆನ್ಸರ್ ಸೆಕೆಂಡ್ ಇದಕ್ಕೆ 0.385. ಇದಕ್ಕೆ ಆನ್ಸರ್ 0.19 ಮೀಟರ್. ಓಕೆ, ನೆಕ್ಸ್ಟ್ 10th ಒನ್ನು ಆನ್ಸರ್ ಬಿ 7.96. 7.96. ಓಕೆ, ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿದ್ನ, ಬಿಕಾಸ್ ಇದು ಒಂದು ಆಪ್ಷನ್ ಐತಿ, ಇದೊಂದು ಆಪ್ಷನ್ ಐತಿ. ನೆಕ್ಸ್ಟ್ ಕ್ವಶನ್ 11th. 11th ಆನ್ಸರ್ ನನ್ನ ಹತ್ರ ಇಲ್ಲ. 12th 300. 12th is 300 ಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್ನು ಇವೆಲ್ಲವೂ ಸೇಮ್ ಅವೇ ಇರ್ತದೆ, ಅದಕ್ಕಾಗಿ ನಾನು ಆನ್ಸರ್ನ ಡೈರೆಕ್ಟಾಗಿ ಕೊಡ್ತಾಯಿದ್ದೀನಿ. ಸಿ ಆಪ್ಷನ್ನು.
ನೆಕ್ಸ್ಟು ಸೆಂಟ್ರಿಫ್ಯೂಗಲ್ ರೇಷಿಯೋ ಬಗ್ಗೆ ಏನೋ ಕೇಳೋಣ. ಸೇಫ್ಟಿ ಬಗ್ಗೆ ಕೇಳ್ತಿದ್ದಾನ. ಬಿ ಆಪ್ಷನ್. ನೆಕ್ಸ್ಟ್ ಕಾಮನ್ ಡಾಟಾ ಕ್ವಶನ್. ಥರ್ಡ್, ಫೋರ್ತ್, ಫಿಫ್ತ್ 9.63, 5.42, 5.42, then this is 5.36. ಇಲ್ಲಿ ಆನ್ಸರು ಭಾಳ ಇಂಪಾರ್ಟೆಂಟ್ ನೋಡು. ಆನ್ಸರ್ -5.36 ಬರ್ತದೆ ಅಂದ್ರೆ ಸೂಪರ್ಲ್ಯೂಷನ್ ನಾಟ್ ರಿಕ್ವೈರ್ಡ್ ಅಥವಾ ಜೀರೋ ಸೂಪರ್ಲ್ಯೂಷನ್. ನನ್ ಇಸ್ ದ ಕರೆಕ್ಟ್ ಆನ್ಸರ್. ಭಾಳ ಹುಷಾರಾಗಿರ್ಬೇಕು. ಓಕೆ. ನೆಕ್ಸ್ಟ್ 6th is a C option, 7th is a C option, 8th is A option, 9th C option. ಓಕೆ, ಯಾವ್ದಾದ್ರು ತಿಳಿದಿಲ್ಲ ಅಂದರೆ ಕಮೆಂಟ್ ಒಳಗೆ ಹಾಕ್ರಿ, ಅದನ್ನು ನಾನು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. 10th B option, 11th B option. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬೇರೆ ಸೋರ್ಸ್ಗಳನ್ನು ಹುಡುಕ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸರ್ಚ್ ಮಾಡಿರಿ, ಅದ್ರ ಮೇಲೆ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರಿ. ಥ್ಯಾಂಕ್ ಯು.